ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅ ಕ್ರೇಜಿ ವರ್ಲ್ಡ್. ತುಂಬ ದಿನ ಗ್ಯಾಪ್ ಆಯಿತು ನಾನು ವೀಡಿಯೋಸ್ ಲಾಗ್ ಎಲ್ಲ ಮಾಡಿದೆ. ಯಾಕಂದರೆ ಮನೇಲಿ ಅಪ್ಪ ಮಾಲೆ ಹಾಕಿದರು. ತುಂಬ ಸ್ಟ್ರಿಕ್ಟಾಗಿ ಎಲ್ಲ ಮನೆ ಕ್ಲೀನಾಗಿರೋದಂತೆ, ಪೂಜೆ ಟೈಮ್ ಪೂಜೆ ಮಾಡೋದಂತೆ, ಮಾರ್ನಿಂಗ್ 5ಗೆ ಎದ್ದೇಳಂತೆ, 4ಗೆ ಎದ್ದೇಳೋದಂತೆ. ಹಾಗಾಗಿ ನಂಗೆ ಅಷ್ಟು ಬ್ಲಾಗ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ನಾನು ಮನೇಲಿ ಇರಲಿಲ್ಲ, ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಆವಾಗ ನಮ್ಮಪ್ಪ ಲಾಸ್ಟ್ ಸ್ಯಾಟರ್ಡೆ ಶಬರಿಮಲೆ ಹೊರಟಿದ್ರು. ಹಾಗಾಗಿ ಪೂಜೆ ಮಾಡಬೇಕಾಗಿತ್ತು. ಪಪ್ಪ ಸ್ವಾಮಿ ಬಂದುಬಿಟ್ಟು ಬೆಳಗ್ಗೆ 4 ಗಂಟೆನೇ ಪೂಜೆ ಮಾಡಿ ಮನೇಲಿ ಮಾಲೆ ಹಾಕಿ ಹಿಡಿಮುಡಿ ಕಟ್ಟೋದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿದ್ದರು. 70 ಸ್ವಾಮಿಯರು ಬಂದಿದ್ದರು ಅಲ್ಲಿ ದೇವಸ್ಥಾನಕ್ಕೆ. ಅದರಲ್ಲಿ ಫಸ್ಟು ಪೂಜೆ ನಮ್ಮ ಅಪ್ಪಂದೇ ಆಗಿತ್ತು. ಅಪ್ಪ ಎಲ್ಲ ಪೂಜೆ ಮಾಡಿಸ್ಕೊಳ್ತಾಯಿದ್ರು. ನಾನು ಅವತ್ತಿನ ದಿನ ಇರಲಿಲ್ಲ, ಫ್ರೈಡೇನೂ ಇರಲಿಲ್ಲ, ಸ್ಯಾಟರ್ಡೇ ಇರಲಿಲ್ಲ. ಸೋಮವಾರ ನನ್ನ ಫ್ರೆಂಡ್ ಮನೆಯಿಂದ ಬಂದಿದ್ದು. ಸೊ ಸ್ಯಾಟರ್ಡೆ ಮಾರ್ನಿಂಗ್ 10 ಒಳಗಡೆ ಹೊರಡಬೇಕಿತ್ತು ಅವರು ಶಬರಿಮಲೆಗೆ. ಹಾಗಾಗಿ ಬೇಗನೆ ಬಂದು ಇಲ್ಲೆಲ್ಲ ಪೂಜೆ ಮಾಡಿಸ್ಕೊಳ್ತಿದ್ದಾರೆ. ಮತ್ತು ಊರಿಂದ ಅಮ್ಮ ಮತ್ತು ಅಣ್ಣ ಬಂದಿದ್ದರು. ಅಮ್ಮ ಅಂದರೆ ದೊಡ್ಡಮ್ಮ. ಅದು ಪೂಜೆಗೆ ರಿಲೇಟಿವ್ಸ್ ಎಲ್ಲ ಇರಬೇಕು, ಮತ್ತು ಪೂಜೆ ಚೆನ್ನಾಗಿ ನಡೆಸ್ಕೊಂಡು ಕಳಿಸ್ಕೊಡ್ಬೇಕು ಸ್ವಾಮಿಯವ್ರನ್ನ ಅಂತ ಹೇಳ್ಬಿಟ್ಟು ಎಲ್ಲ ಬಂದಿದ್ದರು. ಇಲ್ಲ ಇವತ್ತು ಹಿಡಿಮುಡಿ ಕಟ್ಟೋದು ಸ್ವಾಮಿ ಅಯ್ಯಪ್ಪ ಅಯ್ಯಪ್ಪ
ಅಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಓಂ ಓಂ ಅಯ್ಯಪ್ಪ ಓಂ ಓಂ ಸ್ವಾಮಿ ಓಂ ಓಂ ಸ್ವಾಮಿ ಓಂ ಓಂ ಸ್ವಾಮಿ ಓಂ ಓಂ ಅಯ್ಯಪ್ಪ 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 ಶರಣ ಅಯ್ಯಪ್ಪ ಶರಣ ಸ್ವಾಮಿಯೇ ಶರಣ ಅಯ್ಯಪ್ಪ ಓಂ ಓಂ ಅಯ್ಯಪ್ಪ ಓಂ ಓಂ ಸ್ವಾಮಿ ಓಂ ಓಂ ಫೋಟೋ ಒಂದೆರಡು ತಗೊಂಡಿದ್ದೀನಿ ಅಷ್ಟೇ ಫೋಟೋ ಒಂದೆರಡು ತಗೊಂಡಿದ್ದೀನಿ ಕೊಡ್ತೀನಿ ಬೆಸ್ಟ್ ಕೊಡ್ತೀನಿ ಓಕೆ ಸ್ವಾಮಿ ಕೊಡಿ ಇದೇ ವರ್ಷ ಫಸ್ಟು ಅಪ್ಪ ಮಾಲೆ ಹಾಕಿದ್ದು. ನಮಗೂ ಗೊತ್ತಿರಲಿಲ್ಲ, ಅಮ್ಮಂಗೂ ಗೊತ್ತಿರಲಿಲ್ಲ ಪೂಜೆ ಎಲ್ಲ ಹೇಗೆ ಮಾಡೋದು ಅಂತೇಳ್ಬಿಟ್ಟು. ನಮಗೂ ನಮ್ಮ ರಿಲೇಟಿವ್ಸಲ್ಲಿ ಕೂಡ ಯಾರೂ ಮಾಲೆ ಹಾಕಿರಲಿಲ್ಲ. ಇದೇ ನಮ್ಮ ಅಪ್ಪನೇ ಫಸ್ಟ್ ಹಾಕಿದ್ದು. ಹಾಗಾಗಿ ಪೂಜೆ ಎಲ್ಲ ಹೇಗೆ ಮಾಡಬೇಕು, ಹೇಗಿರಬೇಕು ಅನ್ನೋದೆಲ್ಲ ಅಷ್ಟಕ್ಕಷ್ಟೇ ನಮ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಆದರೂ ಪರವಾಗಿಲ್ಲ, ನಮ್ಮಮ್ಮ ತುಂಬಾ ಅವ್ರ ಹತ್ರ ಇವ್ರ ಹತ್ರ ರಿಲೇಟಿವ್ಸ್ ಹತ್ರ ಮಾತಾಡಿ ಕೇಳಿಕೊಂಡು ಪೂಜೆ ಎಲ್ಲ ಹೇಗೆ ಮಾಡೋದು ಅಂತ ತಿಳ್ಕೊಂಡು ತುಂಬ ಚೆನ್ನಾಗೇ ಪೂಜೆ ಮಾಡಿ ನಡೆಸ್ಕೊಂಡು ಅವರಿಗೆ ಹುಷಾರಾಗಿ ಕಳಿಸಿದ್ರು. ನನ್ನ ತಂಗಿಗೂ ನನಗೂ ತುಂಬ ಬೇಜಾರಾಯಿತು, ಪಾಪ ಒಂದು ವಾರ ಇರಲ್ಲ ಅಂತೇಳ್ಬಿಟ್ಟು. ಆಮೇಲೆ ನೆಕ್ಸ್ಟು ವೆಡ್ನೆಸ್ಡೇ ಅಥವಾ ಟ್ಯೂಸ್ಡೇ ಒಳಗಡೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅಪ್ಪ ಹೇಳ್ಬಿಟ್ಟು ಹೋಗಿದ್ದರು. ಪಪ್ಪ ಸ್ವಾಮಿ ಜೊತೆ ಅವ್ರ ಫ್ರೆಂಡ್ಸ್ ಕೂಡ ಮಾಲೆ ಹಾಕಿದ್ರು. ಅವ್ರದ್ದು ಫಸ್ಟ್ ಇಯರ್ ಅಂತ ಅನಿಸುತ್ತೆ. ಅವ್ರ ಜೊತೆ ಎಲ್ಲ ಪೂಜೆ ಮಾಡಿಕೊಂಡು ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆಗಿ ಇಡಿ ಮುಡಿ ಎಲ್ಲ ಕಟ್ಕೊಂಡು ಹೊರಡೋಷ್ಟೊತ್ತಿಗೆ 10:30-11 ಆಗಿತ್ತು. ಆ ದೇವಸ್ಥಾನದಲ್ಲಿ 20 ಜನ ಸ್ವಾಮಿದ್ರು ಬಂದಿದ್ದರೆ ಅವ್ರ ರಿಲೇಟಿವ್ಸ್ ಅಂತಲೇ ಹೇಳ್ಬಿಟ್ಟು ಮಿನಿಮಮ್ ಅಂದರೆ 2,000 ಜನ ಆಗಿದ್ರಂತೆ. ತುಂಬ ಜೋರಾಗಿ ಹಬ್ಬದ ಥರ ಎಲ್ಲ ಸೆಲೆಬ್ರೇಟ್ ಮಾಡಿಕೊಂಡು ಅವರಿಗೆಲ್ಲ ಪೂಜೆ ನಡೆಸ್ಕೊಂಡು ತುಂಬ ಚೆನ್ನಾಗಿ ಕಳಿಸ್ಕೊಟ್ಟಿದ್ದಾರಂತೆ. ಅಲ್ಲಿ ಅಮ್ಮ ಹೇಳ್ತಾಯಿದ್ರು, ತುಂಬ ಜನ ಬಂದಿದ್ದರು, ನೀನು ತುಂಬ ಮಿಸ್ ಮಾಡಿಕೊಂಡೆ ಅಂತ ಹೇಳ್ಬಿಟ್ಟು. ಫೈನಲಿ ಅಪ್ಪಂದು ಫಸ್ಟು ಪೂಜೆ ಆಗಿತ್ತು. ಆ್ಯಕ್ಚುಲಿ ಅವ್ರಿಗೆ ಫಸ್ಟು 70 ಜನದಲ್ಲೂ ಫಸ್ಟು ನಮ್ಮಪ್ಪ ಸ್ವಾಮಿಗೇ ಇಡಿ ಮುಡಿ ಕಟ್ಟಿದ್ರಂತೆ. ಹಾಗಾಗಿ ಮೊದಲೇ ಮುಗೀತಲ್ವ, ಅಮ್ಮ ಅಪ್ಪ ಅವರೆಲ್ಲ ತಿಂಡಿ ಮಾಡಿಕೊಂಡು ಹೊರಗಡೆ ದೇವಸ್ಥಾನ ಒಳಗಡೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತಾಯಿದ್ರು. ಹಾಗಾಗಿ ಆರಾಮಾಗಿ ಸ್ವಲ್ಪ ಕೂತಿದ್ರು, ಹೊರಡೋಣ ಅವ್ರ ಜೊತೆಗಿರೋದು ಕೂಡ ಇಡಿ ಮುಡಿ ಕಟ್ಟಲಿ, ಅವ್ರದ್ದು ಆಗಲಿ ಅಂತ ಹೇಳ್ಬಿಟ್ಟು ಕಾಯ್ತಾಯಿದ್ರು.
ಆ್ಯಂಡ್ ಆಮೇಲೆ ಎಲ್ಲ ಬಂದಿದ್ದ 70 ಸ್ವಾಮಿಗಳದ್ದು ಕೂಡ ಇಡಿಮುಡಿ ಕಟ್ಟಾಗಿತ್ತು. ಆಮೇಲೆ ಒಬ್ಬೊಬ್ಬರೇ ಎಲ್ಲರೂ ಕೂಡ 70 ಸ್ವಾಮಿ ಅವ್ರ ಕಾಲಿಗೂ ಕೂಡ ಬಿದ್ದು ನಮಸ್ಕಾರ ಮಾಡ್ಕೊಳ್ತಿದ್ರು. ದೇವಸ್ಥಾನದಿಂದ ಒಬ್ಬೊಬ್ಬರೇ ಹೊರಗಡೆ ಹೋಗಿ ಬರ್ತಾಯಿದ್ರು. ಆಮೇಲೆ ಅವ್ರ ಟೈಮ್ ಬಂದಿತ್ತು ಹೊರಡೋದಕ್ಕೆ ಶಬರಿಮಲೆಗೆ. ಆಲ್ರೆಡಿ ಟೈಮ್ ಆಗೋಗಿತ್ತು. ಇವಾಗ ನಮ್ಮಪ್ಪ ಸ್ವಾಮಿ ಹೊರಗಡೆ ಬಂದರು. ಇಷ್ಟು ತನಕ ಒಳಗಡೆ ದೇವಸ್ಥಾನದಲ್ಲಿದ್ದರು. ಎಲ್ಲ ಸ್ವಾಮಿಗಳನ್ನ ಕೂರಿಸಿ ಪೂಜೆ ಮಾಡಿಸ್ತಾಯಿದ್ರು. ಅವರು ಜೊತೆಗೆ ಬಂದಿದ್ದು ರಿಲೇಟಿವ್ಸ್ ಎಲ್ಲ ಹೊರಗಡೆ ಕಾಯ್ತಾಯಿದ್ರು. ಅಮ್ಮ ನಮ್ಮಮ್ಮ ಎಲ್ಲ ಹೊರಗಡೆ ಕಾಯ್ತಾಯಿದ್ರು. ಹಾಗೆ ದೇವಸ್ಥಾನದಿಂದ ಬರ್ತಿದ್ದಂಗೆ ಸ್ವಾಮಿಯರೆಲ್ಲರೂ ಕೂಡ ಅವ್ರು ಬಂದಿದ್ದ ವೆಹಿಕಲ್ಸಲ್ಲಿ ವಾಪಸ್ ಹೋಗ್ತಾಯಿದ್ರು. ಶಬರಿಮಲೆಗೆ ಹೋಗೋಕ್ಕೆ ಹೊರಗಡೆ ಬರ್ತಾಯಿದ್ರು. ಕೆಲವರು ಟಿ ಟಿಯಲ್ಲಿ ಬಂದಿದ್ದರು, ಸ್ವಲ್ಪ ಜನ ಕಾರಲ್ಲಿ ಬಂದಿದ್ದರು. ಓಂ ಶ್ರೀ ಸ್ವಾಮಿ, ಓಂ ಶ್ರೀ ಸ್ವಾಮಿ. ಇದು ಅಪ್ಪ ಸ್ವಾಮಿ ಹೋಗೋ ಟಿ. ಅದಕ್ಕೆ ಇಲ್ಲಿ ತಂಗಿ, ಅಮ್ಮ, ದೊಡ್ಡಮ್ಮ, ಅಣ್ಣ ಎಲ್ಲ ಕಾಯ್ತಾ ಇದ್ದಾರೆ. ಅಪ್ಪ ಸ್ವಾಮಿ ಬರ್ತಾರೆ ಅಂತ ಹೇಳ್ಬಿಟ್ಟು ಹೋಗೋ ಟೈಮಲ್ಲಿ ಬಾಯ್ ಮಾಡೋಣ ಅಂತ ಹೇಳ್ಬಿಟ್ಟು. ಇದು ಕೊನೆಗೆ ಪೂಜೆ ಎಲ್ಲ ಆಗಿ ಅವ್ರು ಹೋಗೋ ಟೈಮು ಶಬರಿಮಲೆಗೆ. ಓಂ ಸ್ವಾಮಿ, ಸ್ವಾಮಿಗೆ ಅಯ್ಯಪ್ಪ, ಸ್ವಾಮಿಯೇ
ಅಪ್ಪಂಗೆ ಪೂಜೆ ಆಗಿ ಅವರೆಲ್ಲ ಶಬರಿಮಲೆಗೆ ಹೊರಟಿದ್ರು. ನಮ್ಮ ಸ್ಕೂಲಲ್ಲಿ ಮಕರ ಸಂಕ್ರಾಂತಿ, ಯೂತ್ ಡೇ ಆ್ಯಂಡ್ ಎಥಿಕ್ ಡೇ ಅಂತ ಹೇಳ್ಬಿಟ್ಟು 3 ಡೇಸಿಂದು ಒಂದೇ ದಿನ ಫಂಕ್ಷನ್ ನಡೆಸ್ಕೊಡ್ತಿದ್ವಿ ನಾವು 10th ಅವರು. ಹಾಗಾಗಿ ನಾವು ಟ್ರೆಡಿಷ್ನಲ್ ಡ್ರೆಸ್ ವೇರ್ ಮಾಡ್ಕೊಂಬರೋಕ್ಕೆ ಇಡೀ ಸ್ಕೂಲಿಗೆ ಹೇಳಿದ್ವಿ, ವಿತ್ ಸ್ಟಾಫ್ಸ್ ಕೂಡ. ಹಾಗಾಗಿ ಅವತ್ತಿನ ದಿನ ನನ್ನ ಫ್ರೆಂಡ್ ಮನೆಯಿಂದ ಹೊರಟಿದ್ವಿ. ಫಂಕ್ಷನ್ ಚೆನ್ನಾಗಿ ನಡ್ಕೊಟ್ಬಿಟ್ವಿ ಅಂತ ಹೇಳ್ಬಿಟ್ಟು ಸಂಡೇ ನಮ್ಮ ಜೊತೆ ನಮ್ಮ ಸ್ಕೂಲ್ ಸ್ಟಾಫ್ಸ್ ಎಲ್ಲ ಟೀಚರ್ಸು ಕೂಡ 10th ಅವ್ರ ಜೊತೆ ಒನ್ ಡೇ ಔಟಿಂಗ್ ಬಂದಿದ್ದರು. ಅದೆಲ್ಲ ನಮಗೆ ತುಂಬ ಬೆಸ್ಟ್ ಮೆಮೊರಿ ಆಗಿತ್ತು ಇದು ಲಾಸ್ಟ್ ಇಯರ್ ಸ್ಕೂಲಲ್ಲಿ ಅಂತ ಹೇಳ್ಬಿಟ್ಟು. ಇಟ್ ವಾಸ್ ಜಸ್ಟ್ ಬ್ಯೂಟಿಫುಲ್ ಮೆಮೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್.